ನಾಮಿನೇಷನ್ ಅಂತಂದ್ರೇನು? ಸರಿ, ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ, ಎಲ್ಲರೂ ಸೆಲೆಕ್ಷನ್ ಆಗಿ ನಾವು ಡ್ಯೂಟಿಗೆ ಹೋಗ್ತೀವಾ? 2300 ಮಕ್ಕಳುಗಳು ಸೆಲೆಕ್ಷನ್ ಆಗಿದ್ದಾರೆ. ರಿಟರ್ನ್ ಪಾಸ್ ಆಗಿ ಫಸ್ಟ್ ಗ್ರೂಪ್ನಲ್ಲಿ ಬಂದಂಥ ಮಕ್ಕಳು ಕೂಡ ಫೇಲ್ ಆಗಿದ್ದಾರೆ. ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಅಂಡ್ ಕಮ್ರೋ ಶ್ರೀಧರ್ CM. ಸ್ನೇಹಿತರೆ, ಈ ದಿನ ಕೊಡ್ತಾರಂಥ ವಿಡಿಯೋ ಬಹಳ ಅತಿ ಮುಖ್ಯವಾದಂಥದ್ದು. ಅದು ವಿಶೇಷವಾಗಿ ಬೆಳಗಾಂ ARO ಮಕ್ಕಳುಗಳಿಗೆ ಬಹಳಷ್ಟು ಕರೆ ಬರುತ್ತೆ, ಬಹಳಷ್ಟು ಮೆಸೇಜ್ ಬರುತ್ತೆ. ಸರ್, ಬೆಳಗಾಂ ರಿಸಲ್ಟ್ ಯಾವಾಗ? ಮಕ್ಕಳ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಾರ್ಥನೆ ಅನ್ನೋದೇ ಹೇಳೋದಾದರೆ ಅದು ತಾಳ್ಮೆ, ಪೇಷನ್ಸ್. ಯಾರಿಗೆ ಪೇಷನ್ಸ್ ಇದೆ, ಜಗತ್ತಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡಬಲ್ಲ. ಖಂಡಿತ ನಿಮ್ಮ ಈ ಪೇಷನ್ಸ್ಗೆ ನಾನು ನಮ್ಮ ಸೈನಿಕ ಅಕಾಡೆಮಿ ಮೈಸೂರು ವತಿಯಿಂದ ಹೃದಯಪೂರ್ವಕವಾಗಿ ನಿಮ್ಗಳಿಗೆ ಅಭಿನಂದಿಸ್ತೇನೆ. ಯಾಕೆಂತಂದರೆ ಪ್ರತಿಯೊಂದು ಏರೋದಲ್ಲಿ ನಡೆದಂಥ ಸೆಲೆಕ್ಷನ್ ಆದಂಥ ಕ್ಯಾಂಡಿಡೇಟ್ಸ್ಗಳು ಆಲ್ರೆಡಿ ಸೇನೆಯ ತರಬೇತಿ ಪಡ್ಕೊಳ್ತಿದ್ದಾರೆ. ಅರ್ಧ ಟ್ರೈನಿಂಗ್ ಕೂಡ ಮುಗಿದೋಗಿದೆ. ಇನ್ನೇನು ಅವರು ಯೂನಿಫಾರ್ಮ್ ಹಾಕ್ಕೊಂಡು ಡ್ಯೂಟಿಗೆ ಹೋಗುವಂಥ ಸಮಯ ಬಂದಾಗಿದೆ. ಆದರೆ ಬೆಳಗಾಂ ARO ಮಕ್ಕಳುಗಳಿಗೆ ಇನ್ನೂ ಕೂಡ ರಿಸಲ್ಟೇ ಬಂದಿಲ್ಲ. ಅತಿ ಲೇಟಾಗಿ ತುಂಬ ನಿಧಾನವಾಗಿ ನಡೆದಂಥ ರ್ಯಾಲಿ ಬೆಳಗಾಂ ARO. ಬಹಳ ನನಗೆ ಒಂದು ರೀತಿ ನಿಮ್ಮ ಕಂಡ್ರೆ ನಮಗೆ ಹೆಮ್ಮೆ ಆಗುತ್ತೆ. ಯಾಕಪ್ಪ ಅಂತಂದರೆ ಇಷ್ಟೊಂದು ತಾಳ್ಮೆ ಇದೆಯಲ್ಲ ನಿಮ್ಮಲ್ಲಿ. ಬೆಳಗಾಂ ARO ಮಕ್ಕಳುಗಳಂತಂದರೆ ಅತಿ ಹೆಚ್ಚು ಸೇನೆಗೆ ಸೇರುವಂಥ ಆಸಕ್ತ ಮಕ್ಕಳುಗಳು ಬೆಳಗಾಂ ARO. ಪ್ರತಿಯೊಂದು ಊರಿನಲ್ಲಿ ಅನ್ನೋದಕ್ಕಿಂತ ಹೆಚ್ಚು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ಸೈನಿಕರಿರ್ತಾರೆ. ಅಂಥ ARO ಬೆಳಗಾಂನಲ್ಲಿ ಆ ಮಕ್ಕಳುಗಳು ಈ ಸಲ ನಡೆದಂಥ ಡಿಸೆಂಬರ್ ರ್ಯಾಲಿನಲ್ಲಿ ಬಹಳಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ತುಂಬ ಗೊಂದಲ ಇದೆ ಸರ್, ಯಾರ್ಯಾರು ಹೋದ್ರೆ ಎಲ್ಲ ಸೆಲೆಕ್ಷನ್ ಆಗ್ಬಿಟ್ಟಿದ್ದಾರೆ ಸರ್. ರಿಟರ್ನ್ ಎಕ್ಸಾಮಲ್ಲಂತೂ ತುಂಬ ಮಕ್ಕಳನ್ನ ಫೇಲ್ ಮಾಡಿದರು, ಅವ್ರಿಗೆ ಅಡ್ಮಿಟ್ ಕಾರ್ಡ್ ಬಂದಿರಲಿಲ್ಲ. ಆದರೆ ರ್ಯಾಲಿ, ಫಿಸಿಕಲ್ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, PST ಮೆಡಿಕಲ್ನಲ್ಲಂತೂ ಆಲ್ಮೋಸ್ಟ್ ಹೆಚ್ಚಿನ ಮಕ್ಕಳು ಸೆಲೆಕ್ಷನ್ ಆಗ್ಬಿಟ್ಟಿದ್ದಾರೆ. ಸರಿ, ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ, ಎಲ್ಲರೂ ಸೆಲೆಕ್ಷನ್ ಆಗಿ ನಾವು ಡ್ಯೂಟಿಗೆ ಹೋಗ್ತೀವಾ? ಈ ಗೊಂದಲ ಭಾಳಷ್ಟು ಮಕ್ಕಳುಗಳಿಗಿದೆ. ಕೇಳ್ತಾರೆ ಸರ್, ಬೆಂಗಳೂರು AROದಲ್ಲಿ ಎಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ರು, ಅಲ್ಲಿ ಯಾವ ರೀತಿ ಅವ್ರು ಮೆರಿಟ್ ಲಿಸ್ಟಲ್ಲಿ ಹೆಸರನ್ನು ಕೊಟ್ಟಿದ್ರು, ಮಂಗಳೂರು AROದಲ್ಲಿ ಎಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ರು, ಈಗ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮ ಬೆಳಗಾಂ AROಗೆ ಎಷ್ಟು ಮಕ್ಕಳುಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ? ಈ ಗೊಂದಲ ಮಕ್ಕಳುಗಳಲ್ಲಿದೆ. ಖಂಡಿತ ಹೌದು, ಭಾಳ ಶ್ರಮಜೀವಿಗಳು ನೀವು. ರಿಟರ್ನ್ ಎಕ್ಸಾಮಲ್ಲಿ ಸ್ವಲ್ಪ ವೀಕ್ ಇದ್ದರೂ ಕೂಡ ಫಿಸಿಕಲ್ ಅಂತೂ ಭಾಳ ಚೆನ್ನಾಗಿದೆ ನಿಮ್ಮದು. ಎಲ್ಲರೂ ಕೂಡ 5 ನಿಮಿಷ 5 ನಿಮಿಷದಲ್ಲಿ ಬರುವಂಥ ಸ್ಟಾಮಿನಾ ಇಟ್ಕೊಂಡಿರುವಂಥ ಮಕ್ಕಳುಗಳು ನೀವು. ತುಂಬ ಪರಿಶ್ರಮಪಟ್ಟು ಆ ರ್ಯಾಲಿನಲ್ಲಿ ನೀವು ಸೆಲೆಕ್ಷನ್ ಆಗಿದ್ದೀರಾ. ಹೆಚ್ಚಿನ ಮಕ್ಕಳು ಸೆಲೆಕ್ಷನ್ ಆಗಿದ್ದೀರಾ, ಹೌದು ನಿಜ. ನಾನು ತಿಳಿದ ಮಟ್ಟಕ್ಕೆ ಸುಮಾರು 2300 ಮಕ್ಕಳುಗಳು ಸೆಲೆಕ್ಷನ್ ಆಗಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ಮಕ್ಕಳುಗಳಿಗೆ ಮೆರಿಟ್ ಲಿಸ್ಟಲ್ಲಿ ಹೆಸರು ಬರುತ್ತಾ? ಈ ಬಹಳ ಎಲ್ರಿಗೂ ಕೂಡ ಕುತೂಹಲ ಇದೆ. ಮೊದಲು ನಾನು ಮೆರಿಟ್ ಲಿಸ್ಟ್ನಲ್ಲಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದಕ್ಕೂ ಮುಂಚೆ ಒಂದು ವಿಡಿಯೋ ಕೊಟ್ಟಿದ್ದೆ ನಾನು. ಕಟ್ ಆಫ್ ಅಂದ್ರೇನು, ನಾಮಿನೇಷನ್ ಅಂತಂದ್ರೇನು, ಜೊತೆಗೆ ಮೆರಿಟ್ ಲಿಸ್ಟ್ ಅಂದ್ರೇನು, ಆ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ. ಆದರೂ ಕೂಡ ಈ ವಿಡಿಯೋದಲ್ಲಿ ವಿಶೇಷವಾಗಿ ಬೆಳಗಾಂ ARO ಮಕ್ಕಳುಗಳಿಗೆ ನಾನು ತಿಳಿಸ್ತಾ ಹೋಗ್ತೇನೆ. ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ತರಬೇತಿ ಪಡ್ಕೊಂಡಂಥ ಮಕ್ಕಳುಗಳು ಅಥವಾ ಬೇರೆ AROದಲ್ಲಿಂದ ಸೆಲೆಕ್ಷನ್ ಆದ ಮಕ್ಕಳುಗಳು ರಿಟರ್ನ್ ಎಕ್ಸಾಮ್ ಪಾಸಾಗಿ ಸೆಕೆಂಡ್ ಗ್ರೂಪ್ನಲ್ಲಿ ರನ್ನಿಂಗ್ ಮಾಡಿದಂಥ ಮಕ್ಕಳು ಕೂಡ ಸೆಲೆಕ್ಷನ್ಗೆ ಹೋಗಿದ್ದಾರೆ. ಆದರೆ ರಿಟರ್ನ್ ಪಾಸಾಗಿ ಫಸ್ಟ್ ಗ್ರೂಪ್ನಲ್ಲಿ ಬಂದಂಥ ಮಕ್ಕಳು ಕೂಡ ಫೇಲ್ ಆಗಿದ್ದಾರೆ. ಹೌದು ನಿಜ. ಏನಕ್ಕಪ್ಪ, ಯಾಕೆ ಈ ಥರ ಆಗುತ್ತೆ ಅನ್ನೋದಿತ್ತು ಅಂದರೆ ನಾರ್ಮಲೈಸೇಷನ್. ರಿಟರ್ನ್ ಎಕ್ಸಾಮ್ನಲ್ಲಿ ನೀವು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ತುಂಬ ಸ್ಕೋರ್ ಚೆನ್ನಾಗಿ ಮಾಡಿದ್ದೀರಾ, ಇನ್ನೊಂದು ಸಬ್ಜೆಕ್ಟಲ್ಲಿ ಸ್ವಲ್ಪ ಸ್ಕೋರ್ ಕಡಿಮೆ ಇರುತ್ತೆ, ಇನ್ನೊಂದು ಸಬ್ಜೆಕ್ಟಲ್ಲಿ ತುಂಬ ಕಡಿಮೆ ಅಂದರೆ ಫೇಲ್ ಆಗುವಂಥ ಮಾರ್ಕ್ಸ್ ಮಾತ್ರ ಇರ್ತದೆ. ಟೋಟಲ್ ಆಫ್ ಮಾರ್ಕ್ಸಲ್ಲಿ ಮಾತ್ರ ನೀವು ಪಾಸಾಗಿರ್ತೀರ, ಅದರ ಸಬ್ಜೆಕ್ಟ್ ವೈಸ್ನಲ್ಲಿ ನೀವು ಸ್ಕೋರ್ ಕಡಿಮೆ ಆಗಿರುತ್ತೆ. ಜೊತೆಗೆ ರನ್ನಿಂಗ್ನಲ್ಲಿ ಗ್ರೂಪ್ 1ನಲ್ಲಿ ರನ್ನಿಂಗ್ ಮಾಡಿರ್ತೀರ, ಪುಲ್ಅಪ್ಸಲ್ಲಿ ನಿಮಗೆ 6ಗಿಂತ ಜಾಸ್ತಿ ಪುಲ್ಅಪ್ಸ್ ಹೊಡೆದಿರೋಲ್ಲ, ಅವಾಗ ಸ್ಕೋರ್ ಕಡಿಮೆ ಆಗಿರ್ಬೋದು. ಮೆಡಿಕಲ್ನಲ್ಲಿ ರಿಮೆಡಿಕಲ್ ಆಗಿ ಅದರಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ ಆಗಿರ್ಬೋದು. ಈ ಥರ ಕೆಲವೊಂದು ಸಮಸ್ಯೆಗಳಿಂದಾಗಿ ಅವ್ರು ನಾರ್ಮಲೈಸೇಷನ್ ಮಾಡಬೇಕಿದ್ರೆ ಎಲ್ಲ ಅವರೇಜ್ಗಿಂತ ಜಾಸ್ತಿ ಸ್ಕೋರ್ ಮಾಡಿರುವಂಥ ಮಕ್ಕಳು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ. ಅವರೇಜ್ಗಿಂತ ಜಾಸ್ತಿ ಈಗ 2300 ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ ಅಂತಂದರೆ ಬೆಳಗಾಂ AROದಲ್ಲಿ ಒಂದು 800ರಿಂದ 900 ಮಕ್ಕಳನ್ನ ತಗೊಳ್ಳುವಂಥ ಸಾಧ್ಯತೆ ಇದೆ. ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ, ನಾನೇನಲ್ಲಿ ಫೈನಲ್ ಆಗಿ ರಿಸಲ್ಟ್ ಕೊಡಲಿಕ್ಕಾಗಲ್ಲ, ಬಟ್ ನಾನು ಸರ್ವೆ ಮಾಡಿರೋ ಪ್ರಕಾರ, ನಾನು ತಿಳಿದಂಥ ಮಾಹಿತಿ ಪ್ರಕಾರ 800ರಿಂದ 900 ಮಕ್ಕಳನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಾಗಿದೆ. ಈಗ 2300 ಮಕ್ಕಳಲ್ಲಿ 800ರಿಂದ 900 ಮಕ್ಕಳು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅನ್ನೋದಿತ್ತು ಅಂತಂದರೆ
ಇನ್ನು ಉಳಿದಂಥ ಮಕ್ಕಳು ತೆಗಿಲೇಬೇಕು. ಸುಮಾರು 1400 ಮಕ್ಕಳು ತೆಗಿಬೇಕಾಗುತ್ತೆ. 1400 ಮಕ್ಕಳು ತೆಗೆಯೋದು ಹೇಗೆ? ಮೆರಿಟ್ ಲಿಸ್ಟಲ್ಲಿ ನಾರ್ಮಲೈಸೇಷನ್ ಮಾಡಿ ಅದರಲ್ಲಿ ಅವರೇಜ್ಗಿಂತ ಸ್ಕೋರ್ ಜಾಸ್ತಿ ಇರುವಂಥ ಮಕ್ಕಳನ್ನ ತಗೊಳ್ತಾರೆ. ಅಲ್ಗರ್ಥ ಎಲ್ಲ ಸಬ್ಜೆಕ್ಟಲ್ಲಿ ಕೂಡ ಅವರೇಜ್ಗಿಂತ ಸ್ಕೋರ್ ಚೆನ್ನಾಗಿದೆ. ಅಲ್ಗರ್ಥ. ಸೊ 100 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡಿರುವಂಥ ಎಕ್ಸಾಮಲ್ಲಿ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ 50%ಗಿಂತ ಜಾಸ್ತಿ ಸ್ಕೋರ್ ಮಾಡಿದರೆ, ಫಿಸಿಕಲ್ನಲ್ಲಿ ರನ್ನಿಂಗ್ ಚೆನ್ನಾಗಿ ಮಾಡಿ ಫಸ್ಟ್ ಗ್ರೂಪ್ ಬಂದಿದ್ದರೆ, ಪುಲ್ಅಪ್ಸಲ್ಲಿ ಪಕ್ಕ 10 ಪುಲ್ಅಪ್ಸ್ ಹೊಡೆದಿದ್ರೆ, ಮೆಡಿಕಲಲ್ಲಿ ಯಾವುದೇ ರೀತಿ ಡಿಫಾಲ್ಟ್ ಇಲ್ಲದೇ ಇದ್ದರೆ, ಮತ್ತು ಡಾಕ್ಯುಮೆಂಟೇಷನಲ್ಲೂ ಕೂಡ ಏನೇ ರೀತಿ ಸಮಸ್ಯೆ ಇಲ್ಲದೇ ಇದ್ದಾಗ ಅಂಥ ಮಕ್ಕಳುಗಳಿಗೆ ಅವಕಾಶವನ್ನು ಮೊದಲು ಕೊಡ್ತಾರೆ. ಇದು ನೀವೇ ನೋಡಬೇಕು. ಅದನ್ನು ಕಂಡಕ್ಟಿಂಗ್ ಬೋರ್ಡ್ ವೆರಿಫಿಕೇಷನ್ ಮಾಡುತ್ತೆ, ವ್ಯಾಲ್ಯೂಷನ್ ಮಾಡುತ್ತೆ. ಅದರಲ್ಲಿ ಮತ್ತು ಜೊತೆಗೆ ರ್ಯಾಲಿನಲ್ಲಿ, ಮೆಡಿಕಲ್ನಲ್ಲಿ, ಅದರ ಜೊತೆಗೆ ಡಾಕ್ಯುಮೆಂಟೇಷನ್ ಎಲ್ಲವನ್ನೂ ಚೆಕ್ ಮಾಡಿಕೊಂಡು ನಿಮಗೆ ಮೆರಿಟ್ ಲಿಸ್ಟಲ್ಲಿ ಹೆಸರನ್ನ ಕೊಡ್ತಾರೆ. ಹಾಗಾದರೆ ಬೆಳಗಾಂ ಏರೋ ರಿಸಲ್ಟ್ನ ಯಾವಾಗ ಬಿಡ್ತಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ದರೆ ನಾನು ಕೊಡುವ ಉತ್ತರ ಇದೇ ತಿಂಗಳು ಜನವರಿ 30ರೊಳಗಡೆ ನಿಮ್ಮ ರಿಸಲ್ಟ್ನ ಅನೌನ್ಸ್ ಮಾಡುವ ಸಾಧ್ಯತೆ ಹೆಚ್ಚಿನಾಗಿದೆ. ಇದು ಬೆಳಗಾಂ ಏರೋಗೆ ಕೊಡುವಂಥ ರಿಸಲ್ಟ್ ಅಂತ ನಾನು ಅಂದ್ಕೊಂಡಿರ್ತೀನಿ. ನಮ್ಮ ಸನಿಕಡ ಮೈಸೂರಿನಲ್ಲಿ ಕೊಡುವಂಥ ವಿಡಿಯೋಗಳಲ್ಲಿ ವಿಶೇಷವಾಗಿ ಈ ಥರ ರಿಸಲ್ಟ್ ಅಥವಾ ಯಾವುದೇ ರೀತಿ ಮಾಹಿತಿಯನ್ನು ಕೊಡಬೇಕಿದ್ರೆ ಸರ್ವೆ ಮಾಡಿ ಪರಿಗಣಿಸಿ ಅದಂತರ ನಾವು ನಿಮಗೆ ವಿಡಿಯೋನ ಕೊಡ್ತಾ ಇದ್ದೀವಿ. ಬೆಳಗಾಂ ಏರೋದ ರ್ಯಾಲಿ ಮುಗಿದು ಆಲ್ರೆಡಿ 20 ದಿನಗಳಿಗಿಂತ ಹೆಚ್ಚಾಗಿದೆ. ಆದರೂ ಕೂಡ ನಾನು ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿರಲಿಲ್ಲ. ಈ ಒಂದು ವಿಡಿಯೋದಲ್ಲಿ ಬೆಳಗಾಂ ಏರೋ ರಿಸಲ್ಟ್ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಟ್ಟಿದ್ದೀನಿ. ಇಲ್ಲಿಗೆ ಅರ್ಥ 20 ದಿನಗಳಿಂದ ನಾನು ಸರ್ವೆ ಮಾಡಿದ್ದೀನಿ. ಹೌದು, ಏನು ರಿಸಲ್ಟ್ ಸಿಗ್ಬೋದು ಅನ್ನೋದನ್ನು ನನ್ನ ಬಗ್ಗೆ ನಾನು ಗಮನಿಸಿದ್ದೀನಿ. ಸೊ ಈ ವಿಡಿಯೋ ಆಲ್ಮೋಸ್ಟ್ ಸರಿ ಇದೆ ಅಂತ ನಾನು ನಂಬಿರ್ತೀನಿ. ಅಕಸ್ಮಾತ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಸನಿಕಡ ಮೈಸೂರಿನ ಈ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಯೂಸ್ಗಳಿಗೆ ತಲುಪಲಿ. ವಿಶೇಷವಾಗಿ ಬೆಳಗಾಂ ಏರೋ ಮಕ್ಕಳು ಬಹಳ ಶ್ರಮಜೀವಿಗಳು, ಬಹಳ ಪೇಷನ್ಸ್ ಇರುವಂಥ ಮಕ್ಕಳುಗಳು. ಖಂಡಿತ ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಎಲ್ಲರೂ ಸೆಲೆಕ್ಷನ್ ಆಗಿ ಅಕಸ್ಮಾತ್ ಇನ್ನಷ್ಟು ವೇಕೆನ್ಸಿ ಹೆಚ್ಚಾಗಿ ಅನ್ನೋದು ಬಿಟ್ಟರೆ ಎಲ್ಲರೂ ಕೂಡ ಸೆಲೆಕ್ಷನ್ ಆಗಲಿ ಅಂತೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಪ್ರಿಯ ಆಕಾಂಕ್ಷಿಗಳೇ, ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ಕೊಡುವಂಥ ತರಬೇತಿ 24/7 24 ಗಂಟೆಗಳ ಕಾಲ ನಿಮ್ಮಗಳನ್ನ ತಯಾರಿ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ 5 ಗಂಟೆಗೆ ಮಕ್ಕಳು ಎದ್ದಂಥದ್ದು ರಾತ್ರಿ ಮಲಗೋದು 11:30 ಗಂಟೆ ತನಕ. ಸೊ ನಮ್ಮಲ್ಲಿ ಕೊಡುವಂಥ ಕೋಚಿಂಗ್ ಏನಪ್ಪ ಅಂತಂದರೆ, ಈಗ ವಿಶೇಷವಾಗಿ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ, NA ನಾವಲ್ ಅಕಾಡೆಮಿಗೆ, CDSಗೆ, ಜೊತೆಗೆ ಏರ್ ಫೋರ್ಸ್, ನೇವಿ ಇಂಥವ್ರಿಗೆ ಸ್ಪೆಷಲ್ ಕೇರ್ ತಗೊಂಡು ಕೋಚಿಂಗ್ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಡೆಸ್ತಾ ಇರುವಂಥದ್ದು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮತ್ತು ಅಗ್ನಿವೀರ್ಗಳಿಗೆ ನಾವು ಕೋಚಿಂಗ್ ಆಲ್ರೆಡಿ ಶುರುವಾಗಿದೆ. ಯಾರಾದರೂ ಆಸಕ್ತ ಆಕಾಂಕ್ಷಿಗಳಿದ್ದರೆ ನಮ್ಮ ಸೈನಿಕರು ಮೈಸೂರಿಗೆ ಬಂದು ಜಾಯ್ನ್ ಆಗ್ಬೋದು. ಇವಾಗ ಸೀಟ್ಸ್ ಅವೈಲೇಬಲ್ ಇದೆ. ನಮಸ್ತೆ, ಜೈ ಹಿಂದ್.